ಅಣ್ಣ ಕಾಂಟ್ರವರ್ಸಿ ನೋಡಿದ್ರ ಸೋಷಿಯಲ್ ಮೀಡಿಯಲ್ಲಿ ಏನಣ್ಣ ಕಾಂಟ್ರವರ್ಸಿಗಳು ನಡೀತಾರ ಸೋಷಿಯಲ್ ಮೀಡಿಯಲ್ಲಿ? ಕಾಂಟ್ರವರ್ಸಿ ಅಂದರೆ ಅನ್ವಾಂಟೆಡ್ ಕಾಂಟ್ರವರ್ಸಿ ಇದು. ನಾನು ಕೇಳಿದ್ದು ರೈತರು ಹಿಡಿಯೋ ದನನ ಏನು ಮಾಡ್ತಾ ಇದ್ದೀರಾ, ರೈತರನ್ನ ಯಾಕೆ ಹಿಡಿತಾ ಇದ್ದೀರಾ ಅಂತ. ಹೌದಾ? ಹೌದು. ನೀವು ಕಸಾಯಿಕ ದನಗಳು ಕೊಡ್ರಿ, ಕತ್ಗಳು ಕೊಯ್ಸ್ರಿ ಅಂತ ನಾನು ಹೇಳಿದ್ದೀನಿ ಎಲ್ಲಾದರೂ? ಇಲ್ಲ. ಏನಪ್ಪ ಯಾಕೆ ಮೆಸೇಜ್ನ ಡೈವರ್ಟ್ ಮಾಡಿ ಮಾತಾಡೋದು? ಮಿಸ್ಟರ್ ಪುನೀತ್ ಕೆರೆಹಳ್ಳಿ ಇದೇ ಒಂದು ವಾರಕ್ಕೆ ಮುಂಚೆ ನನಗೆ ಫೋನ್ ಮಾಡ್ತಾನೆ, ಏನೋ ಆತ್ನೇನೇನೆ ಆಯ್ತಾ, ಆತನ ಮಾತಾಡಿರೋ ಮಾತುಗಳು, ಅಲ್ಲಿ ಮಾತಾಡಿ ಬಳಸಿರೋ ಪದಗಳು, ಇವಾಗ ಹೋಗೋ ಬಾರೋ ಅಂತ ಮಾತಾಡ್ತೀಯಲ್ಲ. ನೀನು ಮನೆಯಿಂದ ಕೋಳಿ ಮೆಸವನಲ್ಲ ಪುನೀತ್ ಕೆರೆಹಳ್ಳಿ. ನಾನು ಹೋಗೋ ಬಾರೋ ಅಂತ ಮಾತಾಡಕ್ ನೀನು ನೀನು ನಿಯತ್ತಾಗಿ ನೀನು ದನದ್ದು ಮಾಡಿದ್ರೆ ನೀನು ಮನೆ ಬಾಕ್ಲಿಗೆ ಎಷ್ಟು ದನ ಸಾಕಿದ್ಯಾ, ಎಷ್ಟು ಜನಕ್ಕೆ ಅನ್ನ ಹಾಕಿದ್ಯಾ ನೀನು? ಮೊನ್ನೆ ಒಂದೇ ದಿನ ನಾನು ಶ್ರೀಮಂತನ ಮಾಡಿ ಊರೆಲ್ಲ ಅನ್ನ ಹಾಕಿದ್ದೀನಿ ಆಯ್ತಾ. ಅದೊಂದೇ ಅಲ್ಲ, ನಾನು ಯಾವುದೇ ಪ್ರೋಗ್ರಾಮ್ ಮಾಡಲಿ, ಜಾತ್ರೆ ಮಾಡಲಿ ಅನ್ನ ಹಾಕ್ತೀನಿ. ಇಂಥವ್ರೆ ಅಂಥವ್ರೆ ಅಂತ ಕರ್ದಾಕಲ್ಲ. ನಮ್ಮ ಮನೆಗೆ ಫಂಕ್ಷನ್ ಮಾಡಿದ್ರೆ ನಾವು ಇಂಥವ್ರಿಗೆ ಅಂಥವ್ರಿಗೆ ಅಂತ ಕರ್ದಾಕಲ್ಲ ಆಯ್ತಾ. ರೇಸ್ಗಳು ಮಾಡಿ ಅನ್ನ ಹಾಕಿದ್ದೀನಿ. ನೀನು ಎಷ್ಟು ಜನಕ್ಕೆ ಹಾಕಿದ್ಯ? ಎಷ್ಟೋ ನೀನು ಮಾತಾಡೋದು? ನೀನು ನಿಮ್ಮವರೆಲ್ಲ ಸೇರ್ಕೊಂಡು ನಿಮ್ಮ ಸುದ್ದಿ ಸಮಾಚಾರ ಐತೆ ನಾನು ಮಾತಾಡಿದ್ದೀನಿ ಎಲ್ಲಾದರೂ? ಏನಪ್ಪ ಇಲ್ಲ. ನಾನು ಕೇಳಿದ್ದು ರೈತರು ತಾನೇ ಹಿಡ್ದಿರೋದ್ರು ನಾನು ಕೇಳಿದ್ದು, ನೀನು ಹಿಡ್ದಿಲ್ಲ ತಾನೇ. ಇವಾಗ ನಾನು ಅನ್ಸ್ತೀನಿ ಕರ್ಪೂರ, ನಾನೇನಾದ್ರು ಸುಳ್ಳು ಮಾತಾಡಿ ಇಲ್ದಿದ್ದು ಮಾತಾಡಿ, ಇಲ್ಲ ದನದ ನಿಕ ದುಡ್ಡು ಗೂಗಲ್ ಪೇ ಫೋನ್ ಪೇ ದುಡ್ಡುಗಳಾಕ್ಸ್ಕೊಂಡು ನಾನು ಏನಾನ ಬಳಕೆ ಮಾಡ್ಕೊಂಡಿದ್ದೆ 10 ರೂಪಾಯಿ ಏನೋ ದನದ ಹೆಸರು ಹೇಳಿ ಭಗವಂತನು ನನ್ನ ಮನೆಗೆ ನುಗ್ಗಲಿ ಆಯ್ತಾ. ಇಲ್ಲ ನೀನು ಇನ್ನೊಂದು ವಿಡಿಯೋ ಬಿಡೋ ಸಾಕು. ಇದನ್ನ ನೀನು ಬಿಡೋ, ನಾನು ಬಿಡೋ, ನಮ್ಮವ್ರು ಬಿಡೋದು, ನಿಮ್ಮವ್ರು ಬಿಡೋದು, ಇದನ್ನ ಎಲ್ಗೋ ತಗೊಂಡೋಗ್ಬೇಡ. ನಾನು ಹಿಂದೂ ಮುಸ್ಲಿಮು ನಮ್ಮೂರ್ ತೂರಲ್ಲಿ ನಾವು ಅಣ್ಣ ತಮ್ಮಂದ್ರು ಇದ್ದಂಗಿದ್ದೀರಿ ಅಂತ ನಾನು ಹೇಳಿದೆ. ನೀನು ಯಾಕೆ ಮೆಣಸೆಕಾಯಿ ತೆಗ್ದಾಗ ಮೆಣಸೆಕಾಯಿ ಇಟ್ಕೊಂಡು ಹಂಗೆ ಮಾತಾಡಿದ್ಯಾ? ಯಾವುದೋ ಒಂದು ದನ ಕೊಯ್ಯೋದು ವಿಡಿಯೋ ಹಾಕಿದ್ಯಲ್ಲ, ನಿನ್ನ ಓಡಿಸ್ಲಾಡಿರೋದು ವಿಡಿಯೋಗಳು ನಮ್ಮ ಹತ್ರ ಐತೆ. ಪಿಂಪು ಅಂತ ಹೇಳಿದ್ರು ನಿನ್ನ ನಾನು ಯಾವತ್ತಾನ ಕೇಳಿದ್ದೀನಾ? ಏನಪ್ಪ ನನ್ನ ಹೋಗೋ ಬಾರ ಅಂತ ಮಾತಾಡಕ್ಕೆ ಇವ್ನಿಗೇನಪ್ಪ ಐತೆ ಅಧಿಕಾರ? ಇಲ್ಲ ಇವನ ಹೆಸರು ಇವ್ನ ಸುದ್ದಿ ಸಮಾಚಾರ ಐತೆ ನಾನು ಮಾತಾಡಿದ್ದೀನಾ? ಇಲ್ಲ. ನಾನು ಕೇಳಿದ್ದೇನೋ ಗೋರಕ್ಷಣೆ ಮಾಡ್ತಾ ಇದ್ರಲ್ಲ, ಯಾಕೆ ತಗೊಂಡೋಗಿ ಗೋಆಶ್ರಮದಾಗ ಬಿಡ್ತೀರಾ? 10 ಹಸು ಸಾಕು ಹತ್ರ ನೀವು 100 ಹಸು ತಗೊಂಡೋಗಿ ಬಿಟ್ರೆ ಮೇವ್ ಹಾಕಕ್ಕೆ ಎಲ್ಲಿ ಸಾಧ್ಯ ಅಂತ ನಾನು ಕೇಳಿದ್ದು. ಬೇರೆ ಇನ್ನೇನಾನು ಕೇಳಿದ್ದೀನ? ಇವ್ನು ತಿಗ್ದಾಗ ಮೆಣಸೆಕಾಯಿ ಇಕ್ಕೊಂಡು ಇದು ಹಿಂದೂ ಮುಸ್ಲಿಂ ಇದೆಲ್ಲ ಎತ್ತಿ ಮಾತಾಡೋ ಅಂತದ್ದು ಏನಾನ ಐತಪ್ಪ? ನಾನೇನ ಹಂಗೆ ಹೇಳಿದ್ದೀನ? ಇವಂದೇ ಒಂದು ಕತೆ ಹೇಳ್ತೀನಿ ಕೇಳ್ರಿ. ಇದು ಝೂಗಳಕ ಮಾಂಸ ಹೋಗ್ತೈತೆ ದನದ್ದು, ಅದನ್ನ ಚಿಕ್ಕಬಳ್ಳಾಪುರದ ಹತ್ರ ಹಿಡಿದ್ಬಿಟ್ಟು 100 ಹುಡುಗರನ್ನ ಕರ್ಕೊಂಬಂದು ಜೈಲಾಗ ಹಾಕ್ಬಿಟ್ಟಿದ್ರು. ಅವತ್ತು ಇದೇ ಪುನೀತ್ ಕೆರೆಹಳ್ಳಿ ಎಲ್ಲಪ್ಪ ಹೋಗಿದ್ದೆ ನೀನು? ಏನ್ ಮಾಡ್ದೆ ಅವ್ರನ್ನ? 1 ತಿಂಗಳು 1.5 ತಿಂಗಳು ಅವರು ಕಾಲೇಜ್ಗಳಿಗೆ ಹೋಗಿದೆ, ಎಲ್ಲ ಕಾಲೇಜ್ ಹುಡುಗರೇನೇನೆ. ಅವ್ರ ಭವಿಷ್ಯಗಳು ಏನಾಗ್ಬೇಕು? ಜನಗಳನ್ನ ಪ್ರವೋಕ್ ಮಾಡಿಸ್ತೀಯ ನೀನು ಇಲ್ದಿದ್ದೆಲ್ಲ ಹೇಳ್ಕೊಂಡು. ನೋಡ್ ಪುನೀತ್ ಕೆರೆಹಳ್ಳಿ, ನಿನ್ನ ಹತ್ರ ನನ್ನ ಕೆಲಸ ಇಲ್ಲ. ನೀನ್ ದನ ಕಟ್ಟೋನಲ್ಲ, ದನ ಮೇಸೋನಲ್ಲ ನೀನು, ಅರ್ಥ ಆಯ್ತಾ? ಯಾವ್ದೋ ವಿಡಿಯೋಕ್ಕೋಸ್ಕರ ಬಂದಿದ್ಯಾ, ಏನೋ ಮಾಡ್ತಾ ಇದೆಯಾ, ನಿನ್ ಜೊತೆ ಇನ್ನೊಂದು 4 ಜನ, ಅರ್ಥ ಆಯ್ತಾ? ನಿನ್ ಜೊತೆ ಇರೋರು ನನ್ಗೆ ಬೇಕಾದವ್ರು ಅವ್ರೆ, ಅರ್ಥ ಆಯ್ತಾ? ನಾವು ಇದನ್ನ ದೊಡ್ಡದು ಮಾಡ್ಬೇಕಂತ ನನಗೇನಿಲ್ಲ. ಆಮೇಲೆ ನೀನು ಹೆಸರಿಕೊಂಡು ನೀನು ಹೆಸರು ಮಾಡ್ತಾ ಇರೋದು, ನಮ್ಮಂಥವ್ರ ಹೆಸರುಗಳು ಬಳಸ್ಕೊಂಡು ಅವ್ರನ್ನ ಬೈಕೊಂಡು ಇವ್ರನ್ನ ಬೈಕೊಂಡು ನಮ್ಗೆ ಅವಶ್ಯಕತೆ ಇಲ್ಲಪ್ಪ. ಅದೇನೋ ಹೇಳ್ತಾರೆ, ಕಲ್ಲು ಹಾಕಿ ನಾವು ಮೇಲೆ ಎಗರ್ಸ್ಕೊಳ್ಳೋ ಜನ ಅಲ್ಲ ನಾವು. ನನಗೆ ಬೇಕಾಗೇ ಇಲ್ಲ ನಿನ್ನ ಸವಾಸ. ಫಸ್ಟ್ ಆಫ್ ಆಲ್ ನೀನು ನನಗೆ ಫೋನ್ ಹಾಕಿದೆ, ಕರ್ಪೂರ ಅನಿಸ್ತೀನಿ ನಾನು ಇವಾಗ ಆಯ್ತಾ. ನನ್ನಾಗೆ ನಾನು ಸುಳ್ಳು ನಾನೇನಾದ್ರು ಕಪ್ಟ ಇಕ್ಕಿ ಮಾತಾಡಿದ್ರೆ ಭಗವಂತನ ನನ್ಗೆ ಇದು ಮಾಡಲಿ. ಇವತ್ತು ನಾನು ದನಕ್ಕೋಸ್ಕರ ನಾನು ಏನು ನಿಂತಿದ್ದೀನಿ, ನಾನು ಏನು ಸಾಕ್ತಾ ಇದ್ದೀನಿ, ಹಳ್ಳಿಕಾರ ಅಂತ ಪದ ನೀನು ಬಾಯಾಗ ಬರೋಕ್ಕೆ ಕೂಡ ನಾನು ಯಾರು ಕಾರಣ ಅಂದ್ಬಿಟ್ಟು ನೀನು ಆತ್ಮದಾಗ ಮುಟ್ಕೊಂಡು ಮಾತಾಡು, ಅರ್ಥ ಆಯ್ತಾ? ಏನಾದ್ರು ಯಾರನ್ನ ಮಾತಾಡ್ಬೇಕಾದ್ರೆ ಮೀಡಿಯಾ ಮುಂದೆ ಬಂದು ಹುಷಾರಾಗಿ ಮಾತಾಡ್ಬೇಕು. ಅವನು ಇನ್ನೊಬ್ಬನ ಗಂಡು ಮಾತಾಡ್ತಾನೆ, ಅವನು ಸಂಗಾಬುಲ್ಲ ಅಂತ. ಲೇ ಗಂಡು 2 ಮದುವೆ ಆಗಿರೋದ ನಾನು, ಲೇ ಮಕ್ಳು ಹುಡ್ಸಿದ್ದೀನ ನೀನು ಗಂಡು ನನ್ನ ಮಗ ಮೀಸೆ ಇಕ್ಕೊಂಡು ಗಂಡು ಥರ ಇದೆಯಲ್ಲ. ಈ ಮೀಡಿಯಾ ಮುಂದೆ ಬಂದು ಮಾತಾಡೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡಲೇ ಏನು ಮಾತಾಡ್ತೀನಿ ಅನ್ನೋದು ಅರ್ಥ ಬೇಡ. ಒಳ್ಳೆ ಲೋಫರ್ಸ್ ಮಾತಾಡ್ದಂಗೆ ಮಾತಾಡ್ತಾವ್ರ. ಅಷ್ಟು ನಾಲೆಡ್ಜ್ ಇದ್ದು ಏನಾನ ಎಜುಕೇಶನ್ ಇದ್ದು ಮಾತಾಡ್ತಾ ಇದ್ದೀರ ನೀವು. ಜಾತಿಗೆ ತಂದಿಕ್ಕೊಂಡು ಇಲ್ಲ ನಂದೇನಾನ ನಿಮ್ಮ ಸುದ್ದಿ ಸಮಾಚಾರಗಳೆತ್ತಿ ನಿಮ್ಮ ಹೆಸರುಗಳೆತ್ತಿ ಹೇಳಕ್ ನನಗೆ ಗೊತ್ತಿಲ್ಲ. ಯಾವತ್ತಾನು ಹೇಳಿದ್ದೀನಿ ಏನಪ್ಪ ನಾನು? ಕಟ್ ಕಾಪಿ ಮಾಡೋದು, ಇಲ್ಲದ ಅಲ್ಲಿಗೆ ಸೇರಿಸೋದು, ಅಲ್ಲದ ಇಲ್ಲಿಗೆ ಸೇರಿಸೋದು. ಮಿನಿಸ್ಟ್ರುಗಳನ್ನೆಲ್ಲ ಕರೀತಿಯಲ್ಲಪ್ಪ, ನನ್ನ ವಿಡಿಯೋ ಹಾಕ್ಬಿಟ್ಟು ಆ ಮಿನಿಸ್ಟ್ರುಗಳು ಪೊಲೀಸವರು ನಿನ್ನ ಮೇಲೆ ಕೇಸ್ ಮಾಡಿದ್ರೆ ಅವ್ರಿಗೆ ಹೋಗಿ ಕೇಳು. ನನ್ನ ಫೋಟೋ ಹಾಕಿ ನನ್ನ ಹೆಸರು ಎತ್ತು ಮಾತಾಡಿ ಅದನ್ನೆಲ್ಲ ಮಾತಾಡೋಂಥ ಅವಶ್ಯಕತೆ ಏನಪ್ಪ ಐತೆ? ಹಿಂದೂ ಕಾರ್ಯಕರ್ತರು ಅವೆಲ್ಲ ಹೇಳಿದ್ರ ನಿನ್ಕ? ಹೇಳಿದ್ರೇನಪ್ಪ ನಾವು? ಇವೆಲ್ಲ ಬೇಕಾಗಿಲ್ಲ ಪುನೀತ್ ಕೆರೆಹಳ್ಳಿ ನಿನ್ಕ. ನೋಡಿ ಇದೇ ಹೇಳ್ತಾ ಇರೋದು. ನೀ ಇದ್ರನ್ನ ಹಿಂಗೆ ಚಿಕ್ಕ ಎಲ್ಲ ಮಾತಾಡೋದು ಮಾಡ್ಕೊಂಡಿದ್ಯಾ ಅಂದ್ರೆ ರೈತರು ಎಲ್ಲಿ ಕೊಡ್ಬೇಕು ಅಲ್ಲಿ ಕೊಡ್ತಾರೆ ಉತ್ತರ. ನೀನು ತಟ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಜಿಲ್ಲೆನಾಗೂ ಒಂದೊಂದು ಕೇಸ್ ಕೊಟ್ಬಿಟ್ರೆ ನಿನ್ನ ಮೇಲೆ ಲೈಫ್ ಲಾಂಗ್ ಈಚೆಗೆ ಬರ್ದಿರಾಗೋತೀಯ. ನಮ್ಮನ್ನು ಕೆಣಕಬೇಡ, ನಮ್ಮ ಸುದ್ದಿಗೆ ಬರಬೇಡ, ಅರ್ಥ ಆಯ್ತಾ? ನಾವು ಏನೋ ನಮ್ಮ ಪಾಟ್ ನಾವು ಹಸುಗಳು ಸಾಕೊಂಡು ನಮ್ಮ ಪಾಟ್ ನಾವು ಇದ್ದೀವಿ. ನಾನು ಕೇಳಿದ್ದೇನೋ ನಮ್ಮ ರೈತರು ಇದೇ ಮಾಕ್ಲಿ ಹತ್ರ ಹಿಡ್ದಾಗ ನೀನು ಫೋನ್ ಹಾಕ್ದಾಗ ನೀನೇನು ಹೇಳ್ದೆ? ಬಿಡಿಸ್ತೀನಿ ಅಂತ ಅಂದ್ಬಿಟ್ಟು ತಗೊಂಡೋಗಿ ಸ್ಟೇಷನ್ಗೆ ಬಿಡಿಸ್ಬಿಟ್ಟಲ್ಲ, ಸ್ಟೇಷನ್ಗೆ ಕತ್ಕೊಂಡು ಗೋಶಾಲೆಗೆ ಬಿಡಿಸ್ದಲ್ಲ. ನೀನು ನಾಚಿಕೆ ಮಾನ ಮರಿದಾಗಲ್ಲ ಇವತ್ತು ಮೀಡಿಯಾ ಮುಂದೆ ಬಂದ್ಬಿಟ್ಟು ನೀನು ಜನಗಳು ಪ್ರವೋಕ್ ಮಾಡೋ ವಿಡಿಯೋ ಮಾಡಿ ಆಗ್ತಾ ಇದೆಯಲ್ಲ. ಅನ್ಸ್ತೀನಿ ಕರ್ಪೂರ ಇವಾಗ ಅನ್ಯಾಯ ಇದ್ರೆ ನಾನು ನೋಡ್ಕೊಂಡು ಲೇ ಬಸವ ಏಯ್ ಅವನ್ಯಾರು ನೀನು ಅನ್ಸ್ಬಾರ್ದು
ಕ್ಲಿಪ್ ಹಾಕ್ಬಿಟ್ಬಿಟ್ಟು ಅಂತಲ್ಲ ನೀನು ಚಿಕ್ಕದ ಮೇಲೆ ಉಗಿತಾರೆ. ನೋಡಪ್ಪ, ನಾನು ನಂಬಿರೋದು ಬಸವಣ್ಣ ದೇವ್ರನ್ನ, ಆಯ್ತಾ? ನಾನೇನ ಈ ಬಸವಣ್ಣ ದೇವ್ರ ಮೋಸ ಮಾಡಿ ನಾನು ಹೆಸರು ತಗೊಬೇಕು ಅಂದ್ಬಿಟ್ಟು ಕಂಡವ್ರ ಮನೆ ಹಾಳು ಮಾಡಿ ಇನ್ನೊಂದು ಮಾಡಿದ್ರೆ ಬಸವೇಶ್ವರ ನಮ್ಮ ಮನೆಗೆ ನುಗ್ಲಿ, ಆಯ್ತಾ? ಇದೇ ಪುಣಿತ್ಕೆರಳ್ಳಿ ನೀನು ನಮ್ಮ ರೈತರ ದನಾನೇ ಹಿಡ್ದಿಲ್ಲ ಇವತ್ತವರೆಗೂ. ನಾನು ₹1 ದುಡ್ಡು ಇದನ್ನ ಸಂಪಾದನೆ ಮಾಡಿಲ್ಲ ಅಂತ ನೀನು ಕರ್ಪೂರ ಅನ್ಸು. ನೋಡಿ ಇವಾಗ ನಾನು ಇಲ್ಲೇ ಮುಟ್ತಾ ಇದ್ದೀನಿ ಕರ್ಪೂರನಪ್ಪ. ಅನ್ಯಾಯ ಪುಣ್ಯ ನೀನೇ ನೋಡ್ಕೊ. ಸಪ್ಲಂ ತಾಯಿ ನೆನೆ ನಮ್ಮ ಮನೆಗೆ ಹುಟ್ಟವಳೆ, ಆಯ್ತಾ? ಆಯಾಮನು ಬಂದು ಯಾರಿಗೆ ಏನು ಮಾಡಬೇಕೋ ಮಾಡ್ತಾಳೆ. ನಾನು ಸ್ವಾರ್ಥ ಏನಾನ ಇದ್ರೆ ತೋರಿಸ್ಕೊಳ್ಳಿ. ನೀನು ನಿನ್ನ ಬೇಳೆ ಬೇಯಿಸ್ಕೊಳಕ ನಮ್ಮ ಹೆಸರುಗಳೆಲ್ಲ ಎತ್ತಿ ಮಾತಾಡೋ ಅಗತ್ಯ ಇಲ್ಲ. ಜೈ ಹಳ್ಳಿಕಾರ್. ಜೈ ಹಳ್ಳಿಕಾರ್.